ಅಯ್ಯೋ ದೇವ್ರ, ನಾನು ಅವ್ರಿಗೆ ಹೆಂಗೆ ದುಡ್ಡು ಕಟ್ಟಲಿ? ಇಷ್ಟು ದುಡ್ಡು ಕೊಡ್ಬೇಕು ನಾನು. ಇದನ್ನು ನಾನು ಹೆಂಗೆ ಕಟ್ಟಲಿ? ನನಗಂತೂ ಒಂದು ತಿಳಿವಲ್ತು. ಏನು ಮಾಡ್ಬೇಕಂತೂ ಗೊತ್ತಾಗವಲ್ತು. ದುಡ್ಡು ಎಲ್ಲಿಂದ ತೊಗೊಂಬರಲಿ? ಇಷ್ಟು ಸಾಲ ಹೆಂಗಾಯಿತು? ನಾನು ಇಸ್ಕೊಂಡಿರೋದಕ್ಕೆ ಇಷ್ಟು ಬಡ್ಡಿ ಹಾಕಿ ಇಷ್ಟು ರೊಕ್ಕ ಮಾಡ್ಯಾರ ಅವರು. ಇದೇನಾರ ಅಪ್ಪಗೆ ಗೊತ್ತಾದ್ರೆ, ಅವ್ವಾಗ ಗೊತ್ತಾದ್ರೆ ನನ್ನನ್ನು ಮಡಿಬಿಟ್ಟು ಹೊರಗೆ ಹಾಕ್ತಾರೆ. ಅಯ್ಯೋ, ನಾನು ಏನು ಮಾಡಲಿ ಈಗ? ಒಂದು ಗೊತ್ತಾಗವಲ್ತಲ್ಲ. ರೀ ರೀ ಅಯ್ಯೋ, ಅಂಕಿತಾ ಬೇರೆ ಬಂದ್ಲು. ನಾನು ಹಿಂಗಿರಬಾರ್ದು, ಆಕೆಗೆ ಗೊತ್ತಾಗಬಾರ್ದು. ನಾನು ಆರಾಮಾಗೇ ಇರಬೇಕು. ಹಾಂ, ಇಲ್ಲೇ ಅದೇನು ಅಂಕಿತಾ ರೂಮ್ನಾಗ. ರೀ ಏನು ಮಾಡ್ತಾ ಇದ್ರಿ ಇಲ್ಲಿ? ಊಟ ಮಾಡ್ಬಾರಿ ಅಂದ್ರೆ ರೆಸ್ಟ್ ಮಾಡ್ತಾನಂತಂದ್ರಿ. ಈಗ ರೆಸ್ಟ್ ಮಾಡ್ತಾನಂತ ಹೇಳಿ ಎಲ್ಲಿ ಹೊಂಟಿರಿ? ಅಯ್ಯೋ, ನಾನೆಲ್ಲಿ ಹೋಗಲಿ ಅಂಕಿತಾ? ಇವಾಗ ಎದ್ನೇ, ಎದ್ದು ಹಂಗೆ ಕುಂತ ಹಂಗೆ ಹೇಳಿದ್ನಿ. ಹೇಳು. ರೀ ಅದು ಅತ್ತೆ ಅಮ್ಮಗ ಒಂದು ನೆಕ್ಲೆಸ್ ತಗೊಂಡಾರ. ಅದು ಭಾಳ ಚಂದ ಐತಿ. ಆ ಡಿಸೈನ್ ಅಂತ ನನಗೆ ಎಷ್ಟು ಇಷ್ಟ ಆಯ್ತು ಗೊತ್ತಾ? ಅದನ್ನು ನೋಡಕತ್ರ ನನಗೂ ಅಂಥದ್ದು ಒಂದು ಬೇಕು ಅಂತ ಅನ್ಸತ್ತಿ. ನೀವು ಹೆಂಗೋ ಈಗ ಚಲೋ ದುಡಿತಾರಲ್ಲ, ನನಗೂ ಒಂದು ಅಂಥದ್ದು ಸೇಮ್ ನೆಕ್ಲೆಸ್ ಮಾಡಿಸ್ಕೊಡ್ತಾರೇನು? ಅದನ್ನು ನೋಡಿ ಸುಂದರಿ ಅಕ್ಕಗಳು ಅತ್ತೆ ಅಂತೂ, ಸುಂದರಿ ನಿನಗೂ ಇಂಥದ್ದು ಮಾಡಿಸ್ಕೊಡ್ತಾನಂತ ಅಂದಾರಂತ. ಚಿಕ್ಕಮ್ಮ ನಿಮ್ಮಮ್ಮ ಅಂದ್ರೆ ನನಗೆ ಚಿಕ್ಕಮ್ಮ ಅಂದ ಅಂಥೇಳಿ ಸುಂದರಿ ಅಕ್ಕ ಅವರ ಚಿಕ್ಕಮ್ಮನ ಮುಂದೆ ಅತ್ತೆ ಹಿಂಗಂದ್ರು, ಚಿಕ್ಕಮ್ಮ ನನಗೂ ಮಾಡಿಸ್ಕೊಡ್ತಾರಂತೇಳಿ. ಮತ್ತು ನಾನು ಹೋಗಿ ಅಮ್ಮನ ಕೇಳ್ಬೇಕಂದ್ರೆ ಅಮ್ಮ ಏನಂತಾಳೋ ಏನೋ. ಅದಕ್ಕೆ ಹೆಂಗೋ ನೀವು ಚಲೋ ದುಡಿಯಾಕತ್ತಾರಲ್ಲ, ನನಗೆ ನೆಕ್ಲೆಸ್ ಮಾಡಿಸ್ಕೊಡ್ತಾರೇನ್ರಿ? ಏನು ಹೇಳತ್ತಿ ನೀನು? ಅಮ್ಮಗ ನೆಕ್ಲೆಸ್ ಮಾಡಿಸ್ಯಾಳ? ಎಂಥ ನೆಕ್ಲೆಸ್ಸು? ಲಾಂಗ್ ನೆಕ್ಲೆಸ್. ಅದಕ್ಕೆ ಎಷ್ಟು 4 ಲಕ್ಷ ಏನೋ 5 ಲಕ್ಷ ಆಯಿತು ಅಂತ. ಹೊಸದು ಹಿಂಗೈತಿ ಗೊತ್ತಾ ಡಿಸೈನು? ಅತ್ತೆನ ಹೇಳಿ ಮಾಡಿಸಿದಾರಂತ. ಅದು ನೋಡಿದ್ರೆ ನನಗೂ ಅಂಥದ್ದು ಬೇಕಂತ ಅನ್ಸತಿ. ಪ್ಲೀಸ್ ರೀ, ನನಗೂ ಒಂದು ಅಂಥದ್ದು ಮಾಡಿಸ್ಕೊಡ್ತೀರಿ? ಅಯ್ಯೋ, ಹೌದಾ? ನೋಡು, ನಿಮ್ಮ ಅಮ್ಮಗೆ ಹೇಳಲ್ಲ. ನಿಮ್ಮ ಅಮ್ಮಗೆ ನೀನು ಒಬ್ಬಳ ಮಗಳು. ನಿಮ್ಮಮ್ಮ ಮಾಡಿಸ್ಕೊಡ್ತಾರೆ. ದುಡ್ದಿದ್ದೆಲ್ಲ ಏನು ಮಾಡ್ತಾರೋ? ದನಗಳ್ದು ಮಾಡ್ತಾರೋ, ಹೊಲದ್ದು ಮಾಡ್ತಾರೋ, ಎಲ್ಲ ಏನು ಮಾಡ್ತಾರೋ ಅವರು? ಹಾಂ, ನೋಡಿ, ನಮ್ಮಮ್ಮ ಹೆಂಗೆ ಹಂಗೆ ಮಾಡ್ಸತ್ತಾಳೋ, ನಿಮ್ಮಮ್ಮನೂ ಹಂಗೆ ನಿನಗೆ ಮಾಡಿಸ್ತಾಳು. ನಮ್ಮಮ್ಮ ಸುಂದ್ರಿಯಾಕಾಗ ಮಾಡ್ಸಂಗಿಲ್ಲ, ಅದಕ್ಕೆ ಅವ್ರ ಅತ್ತಿ ಮಾಡ್ಸತ್ತಾಳು. ನನಗೆ ಮಾಡಿಸಂದ್ರೆ ಇವಾಗ ಎಲ್ಲ ಆಗ್ತೈತಿ? ನಾನಿನ್ನೂ ಓದ್ಕೊಂತಾನೆ ಮತ್ತು ಜಾಬ್ ಮಾಡಕತ್ತ. ಅಲ್ಲಿ ಕಟ್ಟಾಕನೇ ಸರಿ ಹೋಗ್ತೈತಿ. ಅದ್ರಾಗೂ ಬೈಕ್ ಬೇರೆ ತೊಗೊಂಡು ಸಾಲ ಆಗೈತಿ. ಹೆಂಗೆ ನಿನಗೆ ಕೊಡಿಸ್ಲಿಲ್ಲ ನಾನು? ಸರಿ ಬಿಡಿ, ಆಯಿತು. ಕೇಳಿರೋದೇ ನಾನು ಮದುವೆ ಆದಾಗಿಂದ ಇದು ಒಂದು ನಿಮ್ಮನ್ನು. ಆದ್ರೆ ಇದನ್ನು ನೀವು ಕೊಡಿಸಲ್ಲ ಅಂದಮೇಲೆ ನಾನಿನ್ನೇನು ಕೇಳಲ್ಲ ನಿಮ್ಮನ್ನು. ಯಾಕೆ ಬೇಕು ನನಗೆ? ಸುಮ್ಮನೆ ನಿಮ್ಮನ್ನು ಕೇಳಿ ಅನಿಸ್ಕೋದ್ಕಿಂತ ನಾನು ಸುಮ್ಮನೆ ಇರೋದ ಎಷ್ಟೋ ವಾಸಿ. ಅಯ್ಯೋ, ಪ್ಲೀಸ್ ಕೋಪ ಮಾಡ್ಕೋಬೇಡ ನನ್ನ ಮುದ್ದು. ನಾನು ಹೇಳೋದನ್ನು ಕೇಳು ಸ್ವಲ್ಪ. ಹಬ್ಬ, ನನ್ನ ಹೆಂಡತಿ ನನಗೆ ಒಳ್ಳೆ ಐಡಿಯಾ ಕೊಟ್ಟಳು. ಅಂದರೆ ಇವಾಗದು 5 ಲಕ್ಷದ್ದು ಐತಿ. ನಾನು ಕೊಡಬೇಕಾಗಿರೋದು 3 ಲಕ್ಷ. ಅದರಲ್ಲಿ 2 ಲಕ್ಷ ಉಳಿತೈತಿ. ಅದ್ರಾಗ ನಾನು ಅಂಥದ್ದು ಡಿಸೈನ್ ತಂದು ಅಲ್ಲೇ ಇಡ್ಬೇಕು. ಮತ್ತು ಈಗ ನಾನು ಅದನ್ನು ಹೆಂಗೆ ತೊಗೋಬೇಕು? ನಮ್ಮ ಮನೇಲಿ ನಾನು ಕಳ್ತನ ಮಾಡೋಂಗಾತ. ಈ ಸಾಲ ಮಾಡಿ ನನಗಿಂಥ ಪರಿಸ್ಥಿತಿ ಬಂತ. ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ ಇವಾಗ? ಇಲ್ಲ, ನಾನು ಆ ನೆಕ್ಲೆಸ್ನ ತೊಗೊಳ್ಳೇಬೇಕು. ಇಲ್ಲಾಂದರೆ ಅವ್ರ ಮನೆಗೆ ಬರ್ತಾರೆ, ನನ್ನನ್ನು ದನಕ್ಕೆ ಹೊಡೆದಂಗೆ ಹೊಡಿತಾರೆ. ಈಗಾಗಲೇ ಬೆನ್ನಿಗೆಲ್ಲ ಎಷ್ಟೊಂದು ಹೊಡೆದಾರೆ. ಭಾರಿ ನೋವಾಗಿಬಿಟ್ಟತ್ತದು. ಇನ್ನೂ ಹೊಡೆಸ್ಕೊಳಕ್ಕೆ ನಂಗೆ ಆಗಂಗಿಲ್ಲ. ಅದಕ್ಕೆ ಅಷ್ಟ ಮಾಡ್ತೇನೆ. ಸರಿ ಬಿಡಿ, ನಾನು ನಿಮ್ಮನ್ನು ಏನು ಕೇಳಂಗಿಲ್ಲ ಅಂತ ಹೇಳಿದ್ನಲ್ಲ. ಪರವಾಗಿಲ್ಲ, ನೀವು ಹತ್ರ ದುಡ್ಡಿದ್ದಾಗ ಕೊಡ್ತೀರಿ. ಇವಾಗ ನಾನು ನಮ್ಮ ಅಮ್ಮನ್ನ ಕೇಳ್ತೀನಿ. ಅಯ್ಯೋ ಅಂಕಿತಾ, ಒಂದು ನಿಮಿಷ ನಿಲ್ಲು ಅಂಕಿತಾ. ನಾನು ಹೇಳೋದನ್ನು ಕೇಳು. ಅದು ಪರವಾಗಿಲ್ಲ ರೀ, ನಿಮ್ಮದು ಕಷ್ಟ ನನಗೆ ಅರ್ಥ ಆಗ್ತೈತಿ. ಇನ್ನೂ ನೀವು ಓದ್ಕೊಂತ ಕಲಿತಾ ಇದ್ದೀರಾ, ಜಾಬ್ ಮಾಡ್ತಾ ಇದ್ದೀರಾ. ನಿಮ್ಮ ಕಷ್ಟನೇ ನಿಮಗೆ ಆಗುತ್ತೆ. ಬೈಕ್ ತೊಗೊಂಡಿದ್ದೀರಾ, ಅಂಥದ್ರಲ್ಲಿ ಅದೇ ಲೋನ್ ಕಟ್ಟಬೇಕು. ಅದಕ್ಕೆ ನೀವು ಚಿಕ್ಕ ಬೈಕ್ ತೊಗೊಂಡಿದ್ರೆ ಆಗ್ತಿತ್ತು. ಅದನ್ನು ಬಿಟ್ಟು ಅಷ್ಟು ಕೊಟ್ಟು ಆ ಬೈಕ್ನ ಯಾಕೆ ತೊಗೋಬೇಕಾಗಿತ್ತು? ಒಂದು ಕಾರೇ ಬರ್ತಿತ್ತು ಅದರಲ್ಲಿ. ಅದು ಆಸೆ ಪಟ್ಟು ತೊಗೊಂಡೆ. ಆದರೆ ಇವಾಗದು ಇಷ್ಟು ಸಾಲ ಆಗುತ್ತಂತ ಗೊತ್ತಿರಲಿಲ್ಲ ಅಂಕಿತಾ. ಬೇಜಾರು ಮಾಡ್ಕೋಬೇಡ. ನೆಕ್ಸ್ಟ್ ಟೈಮ್ ಪಕ್ಕ ನಿಂಗೆ ನಾನು ಕೊಡಿಸ್ತೀನಿ, ಸರಿನಾ? ಸರಿ, ನನಗೇನು ಬೇಜಾರಿಲ್ಲ ಬಿಡಿ. ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತೈತಿ. ಊಟ ಮಾಡೋದಕ್ಕೆ ಬನ್ನಿ, ಅದಕ್ಕೆ ಕರೆಯೋದಕ್ಕಂತ ಬಂದೆ. ಆ ವಿಷಯನ ಹೇಳಿದೆ. ನಿಂಗೆ ಬೇಜಾರಿಲ್ಲ ತಾನೇ? ಇಲ್ಲ, ಬೇಜಾರಿರಲಿಲ್ಲ ಬಿಡಿ. ಮನಸ್ಸಿನಾಗ ಬಟ್ಟದಷ್ಟು ಬೇಜಾರೈತಿ. ಕೇಳಿರೋ ಒಂದು ಇದನ್ನು ಕೊಡ್ಸೋಕ್ಕಾಗಲ್ಲ ಅಂದ್ರಲ್ಲ, ಪರವಾಗಿಲ್ಲ ಬಿಡು. ನೀನು ಬೈಕ್ ತೊಗೊಂಡಿದ್ಯಲ್ಲ, ಅದಕ್ಕೆ ಆಗಿಲ್ಲ ಅಂತ ಹೇಳಿದೆ. ಇಲ್ಲ ಅಂದಿದ್ರೆ ಕೊಡಿಸ್ತಿದ್ದೇನೋ. ಇರುವಂತು ನಿನ್ನ ಕಷ್ಟನ ನಾನು ಅರ್ಥ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಿಮಗೂ ಬೇಜಾರಾಗ್ತೈತಿ. ಹಬ್ಬ, ನನ್ನ ಹೆಂಡತಿ ಇವಾಗ ನನ್ನ ಪಾಲಿಗೆ ದೇವ್ರು ಬಂದಂಗೆ ಬಂದಳು. ಅಲ್ಲ ಅಂದ್ರೆ
ಅಮ್ಮ 5 ಲಕ್ಷದ ನಕ್ಲೆಸ್ ತೊಗೊಂಡಿದ್ದಾಳ. ಅಷ್ಟು ದುಡ್ಡು ಅಮ್ಮ ಎಲ್ಲಿ ಕೂಡಿಟ್ಟಿದ್ಲು, ಹೆಂಗೆ ಕೂಡಿಟ್ಟಿದ್ಲು? ಹಬ್ಬ, ಈಗ ಅದು ನಾನು ಹೆಲ್ಪಿಗೆ ಆಗ್ತಾಯಿದೆ. ಆದರೆ ನಮ್ಮ ಮನೆಗೆ ನಾನೇ ಕಳ್ತನ ಮಾಡ್ಬೇಕಾ? ಹೇಗಾದರೂ ಮಾಡಿ ನಾನು ರಾತ್ರಿ ಹೊತ್ತು ಅದು ಎಲ್ಲಿದೆ ಅಂತ ತಿಳ್ಕೊಂಡು ನಾನು ಅದನ್ನು ಎಸ್ಕೇಪ್ ಮಾಡಲೇಬೇಕು. ನನ್ನ ಕಷ್ಟಕ್ಕೆ ಅದು ಇವಾಗ ಆಗಲೇಬೇಕು. ನಾನು ಅದನ್ನು ಉಳಿದಿರೋ ದುಡ್ಡಲ್ಲಿ ಅಂಥದ್ದೇ ಸೇಮ್ ಡಿಸೈನ್ ತಂದು ಅಲ್ಲೇ ಇಡಬೇಕು. ಹೇಗಾದರೂ ಮಾಡಿ ನಾಳೆ ಮತ್ತೆ ಅದನ್ನು ಅಮ್ಮ ನೋಡೋ ಒಳಗಾಗಿ ನಾನು ಅದನ್ನು ಮಾಡಲೇಬೇಕು. ಇವತ್ತು ರಾತ್ರಿ ನಾನು ನೈಟ್ ಡ್ಯೂಟಿ ಇದೆ ಅಂತ ಹೇಳಿ ಅದನ್ನ ತೊಗೊಂಡು ಹೋಗಬೇಕು. ಹಲೋ, ನಿಮ್ಮ ದುಡ್ಡು ನಿಮಗೆ ಸಿಕ್ತಂತ ಅಂದ್ಕೊಳ್ಳಿ. ನಿಮ್ಮ ದುಡ್ಡನ್ನ ನಾನು ಇವತ್ತೆಷ್ಟೊತ್ತಿದ್ರೂ ತಂದು ಒಪ್ಪಿಸ್ತೀನಿ. ಇನ್ನೊಂದು ಸರಿ ನನ್ನನ್ನು ಹೊಡೆಯೋದಾಗಲಿ ಬಡಿಯೋದಾಗಲಿ ಏನಾದರೂ ಮಾಡಿದ್ರೆ ಸರಿ ಇರಲ್ಲ, ನೆನಪಿಟ್ಕೊಳ್ರಿ. ಅಲ್ಲ, ಒಂದು ಟೈಮ್ ದುಡ್ಡು ಕೊಡೋದು ಲೇಟ್ ಆದ್ರೆ ಹೊಡೆದು ಬಿಡೋದಾ? ಹಾಂ, ಅಲ್ಲ, ಕೊಡ್ತಿರ್ತೀವಿ, ಕೊಡುವವರೆಗೂ ಪುರ್ಸೊತ್ತಿಗೆ ಇರಬೇಕು. ಹಂಗೆ ಹೊಡೆದ್ರೆ ಏನಾಯಿತು? ನೀವು ನನ್ನ ಅಷ್ಟು ಹೊಡೆದಿರೋದು ನೋಡಿದ್ರೆ ನಾನು ನಿಮ್ಗೆ ದುಡ್ಡ ಕೊಡಬಾರ್ದು. ಆದ್ರೆ ಮತ್ತೆ ಇಲ್ಲಿ ನಮ್ಮ ಮನೆಯವ್ರಿಗೆ ನೀವು ಗೊತ್ತು ಮಾಡ್ತೀರ ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ತೊಗೊಂಡ್ಬಂದು ಕೊಡ್ತಾಯಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟು ಏನಾದರೂ ನೀವು ಇನ್ನೊಂದು ಸರಿ ನನ್ನ ಹೊಡೆದ್ರೆ ನಾನು ಮಾತ್ರ ಸುಮ್ಮನೆ ಇರೋಂಗಿಲ್ಲ ಅಷ್ಟೇ. ಏ ಲೋಫರ್, ಮೊದಲು ತಂದು ರೊಕ್ಕ ಕೊಡು, ಆಮೇಲೆ ಇಲ್ಲಿದ್ದೆಲ್ಲ ಮಾತಾಡು. ಹೋಗಲೋ, ನೋಡು, ಸರಿಯಾಗಿ ಮಾತಾಡು. ನಿನ್ನ ದುಡ್ಡು ನಾನು ಇವತ್ತು ರಾತ್ರಿ ಎಷ್ಟೊತ್ತಿದ್ರು ತಂದು ಒಪ್ಪಿಸ್ತೀನಿ, ಸರಿನಾ? ಸಮಾಧಾನ ಆಯಿತಾ? ಮೊದಲು ತಗೊಂಡು ಬಾ, ಮುಂದೆ ಬಾ. ಬಡ್ಡಿಗೆ ಬಡ್ಡಿ, ಅಸಲಿಗೆ ಅಸಲು ಎಲ್ಲ ಕೊಡದೆ ಇದ್ರೆ ನಿನ್ನ ಕತೆ ಇವತ್ತಿಲ್ಲೇ ಮುಗಿಸ್ಬಿಡ್ತಾನು, ನೆನ್ಪಿಟ್ಕೋ. ನಿಂದು ₹1 ಬೇಡ ನನಗೆ, ಎಲ್ಲನೂ ಕೊಟ್ಟು ಬಡ್ಡಿ ಸಮೇತ ಚುಕ್ತ ಮಾಡ್ಬೇಕಂತನೇ ಬರಾಕತ್ತಾನೆ. ಬರ್ತೇನೆ, ರಾತ್ರಿ ಒಳಗಾಗಿ ಬರ್ತೇನೆ. ಬಾ, ನಾನು ಕಾಯ್ತಾ ಇದ್ದೇನೆ ಹುಡುಗರ ಜೊತೆ. ಇದೇ ಬೇಡ ಅನ್ನೋದು, ಕೊಟ್ಟ ಮೇಲೆ ತನ್ನಗೆ ಉಳಿದು ಬಿಡಬೇಕು. ನೀನು ಇವಾಗ ಹೊಡೆದಿರೋದಕ್ಕನ ನಾನು ತಿರುಗಿ ಹೊಡಿಬೇಕು ಅನ್ಕೊಂಡು, ಆದ್ರೆ ಬೇಡ ಅಂತ ಸುಮ್ಮನೆ ಅದೇನೆ ಅಷ್ಟೆ. ಮೊದಲು ಹೋಗಿ ಕನ್ನಡಿಯಾಗ ಮುಖ ನೋಡ್ಕೊ ಹೆಂಗದೆ ಅಂತೇಳಿ. ಕೋಳಿ ಅಂತ ನನ್ನನ್ನು ಹೊಡಿತಾನಂತ. ಮೊದಲು ದುಡ್ಡು ತಂದೋಗಿಯೋ. ಬರ್ತೀನಿ. ಹಾಳಾದವನು ನನ್ನನ್ನೇ ಹೊಡೆದಲ್ಲ. ಇವಾಗ ನಾನು ಅವನ ಮೊತ್ತಿಗೆ ದುಡ್ಡನ್ನ ಓದು ಬಿಸಾಕಬೇಕು. ಇವತ್ತು ಆ ನೆಕ್ಲೆಸ್ನ ನಾನು ಹೆಂಗಾದ್ರೂ ತೊಗೊಂಡು ಹೋಗಲೇಬೇಕು. ಹೋಗ್ತೀನಿ. ರೀ, ಊಟ ಮಾಡೋದು ಬರ್ರಿ, ಇನ್ನೂ ಎಷ್ಟೊತ್ತು? ನಂಗೆ ಹಸುವಾಗಿದೆ. ಅಯ್ಯೋ, ನನ್ನ ಹೆಂಡತಿ ಬೇರೆ ಬಂದು. ಅಯ್ಯೋ, ಸಿಗರೇಟು ಚೆ ಇದನ್ನು ತೆಗೆದುಕಿಬೇಕಲ್ಲ. ಅಮ್ಮ, ಅಲ್ಲ, ಎಲ್ಲಿದೀಯಾ? ಏನಾಯ್ತು? ಎದಕ್ಕೆ ಹಂಗೆ ಕರೆಯಕತ್ತಿದ್ದಿ? ಒಂದ ಸೌನ ಅಮ್ಮ ಅಂತ ಸಣ್ಣ ಹುಡುಗರಂಗ ಏನಾಯ್ತು? ಅಲ್ಲ ಬೇವ, ನೀನು ನೆಕ್ಲೆಸ್ ತೊಗೊಂಡು ಎಲ್ಲರಿಗೂ ತೋರಿಸಿದ್ದಿ, ನನಗೆ ತೋರಿಸಿಲ್ಲ. ಯಾಕೆ? ನಂಗೆ ತೋರ್ಸೋಕೆ ಇಷ್ಟ ಇಲ್ಲೇನ? ಎಂಥದ್ದು ಮಾಡಿಸಿದ್ದಿ ತೋರಿಸು. ನನ್ನ ಹೆಂಡತಿ ಅನ್ನತ್ತಿದ್ಲು, ನೆಕ್ಲೆಸ್ ಮಾಡ್ಸ್ಯಾಳ ಅತ್ತಿ, ಭಾರಿ ಚಂದ ಮಾಡ್ಸ್ಯಾಳು ಅಮ್ಮಗ ಅಂತೇಳಿ. ನನಗೂ ತೋರಿಸಲ್ಲ. ಅಲ್ಲ, ನನಗೇನು ಮಾಡಿಸಿಲ್ಲ, ಅಮ್ಮಗ ಹತ್ರ ಮಾಡಿಸಿದೆಯಲ್ಲ. ಅಯ್ಯೋ ಹೌದಲ್ಲ, ನಿಂಗೆ ತೋರಿಸಿಲ್ಲಲ್ಲ ಮಗನ. ತಡಿ ತೊಗೊಂಡು ಬರ್ತಾನೆ. ಅಯ್ಯೋ, ಏನು ಮಾಡೋದು? ಮದುವೆಯಾಗೂ ನಾವು ಆಕೆಗೆ ಏನು ಚಂದದ ಹಾಕಿದ್ದು ಹೇಳು? ಚೈನಾ ಹಾಕಿದ್ದು. ಅದಕ್ಕಾಗಿ ನೆಕ್ಲೆಸ್ ಮಾಡಿಸ್ತೇವೆ ಅಂತ ಹೇಳಿದ್ವಲ್ಲ, ಅದಕ್ಕೆ ಕೂಡಿಸಿಟ್ಟಿದ್ನಿ ಅವನ. ಅಲ್ಲೇ ಚೀಟಿಗೆ ಬಿಟ್ಟಿದ್ನಿ ಅವಸ್ಸು. ಆಮೇಲೆ ಅಲ್ಲೇ ಒಬ್ಬರಿಗೆ ಬಡ್ಡಿ ಕೊಟ್ಟಿದ್ನಿ ಅವಸ್ಸು. ಎಲ್ಲ ಸೇರಿಸಿ ಬಂದುವಲ್ಲ, ಅವನ ನಾನು ನೆಕ್ಲೆಸ್ ಮಾಡಿಸಿಬಿಟ್ನಿ. ನಾನು ಮಾಡಿಸ್ಕೊಂಡ್ರೆ ಏನು ಮಾಡಲಿ? ವಯಸ್ಸಾದಕ್ಕೆ, ಅದಕ್ಕೆ ಆಕಿಗೆ ಮಾಡಿಸಿನಿ. ತಡಿ ತೊಗೊಂಡು ಬರ್ತಾನೆ. ಮತ್ತೆ ಹಾಕೇನ ಅದೇನಾರ ಬಂದ್ರೆ ನೀನು ಮಾಡಿಸ್ತಾನೆ, ಸರಿನಪ್ಪ? ತಡಿ ಇವಾಗ ಹೋಗಿ ತೊಗೊಂಡು ಬಂದ ತೋರಿಸ್ತಾನೆ. ನಿನಗೂ ಮಾಡಿಸ್ತಾನಪ್ಪ, ನಿಂಗೂ ಮಾಡಿಸ್ತಾ ಇರ್ತಾನೇನು? ನೀನು ನನ್ನ ಮಗ ಅದಿ. ಹಾಂ, ತೊಗೊಂಡು ಬರ್ತಾನೆ. ತಡಿ ಹೆಂಗಾಗೈತೆ ಅಂತ ನೋಡಿ ನಾನು ಕೇಳ. ಸರಿ ಅಮ್ಮ, ಹೋಗಿ ತೊಗೊಂಡು ಬಾ. ಅಮ್ಮ, ಹೋಗು, ನೀನು ತೊಗೊಂಡು ಬಾ. ನೀನು ಅದನ್ನ ಎಲ್ಲಿಡ್ತೀಯ ಅಂತ ನಾನು ನೋಡಬೇಕು. ನೋಡಿ ರಾತ್ರಿ ನಾನು ಅದನ್ನ ತೊಗೊಂಡು ಹೋಗಿ ನನ್ನ ಸಾಲ ಎಲ್ಲ ಮುಟ್ಟಿಸಿ ಅಂಥದ್ದು ನಾನು ಸುಮಾರು ತಂದು ನಿನಗೆ ಕೊಡಬೇಕು. ಸಾರಿ ಅಮ್ಮ, ನಾನು ನಿನಗೆ ಮೋಸ ಮಾಡಕತ್ತೀನಿ. ನೀನು ಕಷ್ಟಪಟ್ಟಿರೋದಕ್ಕೆ ನಾನು ತಪ್ಪು ಮಾಡಕತ್ತೀನಿ. ನನ್ನ ಮಗ ನೋಡಿ ಖುಷಿ ಪಡ್ತಾನೆ ಈ ನೆಕ್ಲೆಸ್. ನೋಡು, ಇಲ್ಲ ಇದು ನೋಡು, ಇದೇ ನೋಡಪ್ಪ ನಾನು ಮಾಡಿಸಿರೋದು ಲಾಂಗ್ ನೆಕ್ಲೆಸ್ ಅಂತೇಳಿ. ಈಗ ಎಲ್ಲರೂ ಹೊಸದಾಗಿ ಮಾಡ್ಸತ್ತಿದ್ರು, ಅದಕ್ಕೆ ನಾನು ಅಮ್ಮಗೆ ಇರಲಿ ಅಂತೇಳಿ ಒಂದು ಮಾಡ್ಸೀನಿ. ನೋಡಿ ಹೆಂಗಾಗೈತಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗೆ ಬರತ್ತೈತಿ ನಮ್ಮ ಸೀರಿಯಲು ಭಾಳ ಚಲೋ ಬರತ್ತಲ್ಲ. ಸೊ ಎಲ್ಲರೂ ಮಿಸ್ ಮಾಡ್ದೆ ನೋಡ್ರಿ, ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋಂಥ ಸ್ಟೋರಿ ನಿಮ್ಮ ಮುಂದೆ ನಾನು ತೊಗೊಂಡು ಬರ್ತೀನಿ. ಹಂಗೆ ಯಾರು ತಪ್ಪದ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ಹಂಗೆ UK ಕನ್ನಡ ಕಾರ್ಟೂನ್ ಚಾನಲಲ್ಲಿ ಜೀವನದಲ್ಲಿ ಕಷ್ಟನೇ ನೋಡಿರುವಂಥ ಒಂದು ಹುಡುಗಿಯ ಕತೆ ಬರುತ್ತೆ. ಅದು ಭಾಳ ಚೆಂದ ಐತಿ, ಇವಾಗ ಇಂಟ್ರೆಸ್ಟಿಂಗ್ ಆಗೈತಿ. ಅದನ್ನೂ ಕೂಡ ಮಿಸ್ ಮಾಡೋಕೆ ಹೋಗ್ಬೇಡ್ರಿ, ಅದನ್ನು ನೋಡಿರಿ, ಅದಕ್ಕೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಂತ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಮೋಘ್ ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ ನೀವೇ
ನೋಡಿ ಯಾವ ರೀತಿ ಇರುತ್ತೆ ಆ ಮೂಗಿ ಕಥೆಯಲ್ಲಿ ಯಾವ ರೀತಿ ಒಂದು ಟ್ವಿಸ್ಟ ತೊಗೊಂಡು ಬರ್ತಾನೆ ಅಂತ ಹೇಳಿ ನೀವೇ ನಿಮ್ಮ ಕಣ್ಣಾರೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.